ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ನನ್ನ ಕೆಲಸ ನೋಡಿ ಯಾವ ಥರ ಬಿಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಿಸಿನೀರು ಬಿಟ್ಟಿದ್ದೀನಿ, ಒಂದು ಕಡೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ, ಇನ್ನೊಂದು ಕಡೆ ಮಸಾಲೆ ಗ್ರೈಂಡ್ ಆಗ್ತಾಯಿದೆ, ಇನ್ನೊಂದು ಕಡೆ ಹಾಲು ಇಟ್ಟಿದ್ದೀನಿ. ಈ ಥರ ಎಲ್ಲ ಬೆಳಗ್ಗೆನೇ ಕೆಲಸ ಇದ್ದೇ ಇರುತ್ತೆ. ಯಾವಾಗಲೂ ನನ್ನ ವ್ಲಾಗ್ಸ್ ನೋಡೋವ್ರಿಗೆ ನಿಮಗೆ ಗೊತ್ತಿರುತ್ತೆ. ಇವತ್ತು ಬಂದ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಕಾಯಿ ಎಲ್ಲ ಸುಲಿದು ಇಟ್ಟಿದ್ದೆ. ಅದು ಸುಲಿದಿಟ್ಟು ನೆನೆಸಿದ್ದೆ. ಮತ್ತು ಬೆಳಗ್ಗೆನೇ ಎದ್ದು ಬೇಳೆನ ಇಸ್ಕಿ ಮತ್ತು ಇವಾಗ ಮಸಾಲೆಗೆ ಎಲ್ಲನೂ ಗ್ರೈಂಡರ್ಗೆ ಹಾಕಿ ಇವಾಗ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲಿ ಅಂದರೆ ನಾನು ಮಾಡಿದಾಗೆಲ್ಲನೂ ತೋರಿಸಿದ್ದೀನಿ, ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು. ರೆಸಿಪಿ ಬೇಕಾದರೆ ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಚೆಕ್ ಮಾಡಿ ನಾನೇ ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅನ್ನೋದು. ಒಂದ್ಸಲ ನೀವು ಟ್ರೈ ಮಾಡಿ, ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಮತ್ತು ನೋಡಿ, ಅಲ್ಲಿ ಬೆಳಗ್ಗೆನೇ ಈ ಥರ ನೋಡೋದು. ನಾವು ಚಿಕ್ಕವರಿದ್ದಾಗ ಯಾವಾಗ್ಲೂ ಬಂದು ಅವಾಗ ಬಂದು ಈ ಥರ ಆಟ ಆಡಿಸ್ತಾಯಿದ್ರು, ಗಂಗರೆತ್ತು ಅಂತ ಹೇಳಿಬಿಟ್ಟು ಕರ್ಕೊಂಬಂದು. ಸರಿ, ಇವತ್ತು ಬಂದಿತ್ತ ಅದೇ ರಾತ್ರಿ ಬೇಳೆಗೆ ಅವರೆಕಾಳು ಬಿಡಿಸಿ ಇಟ್ಟಿದ್ದಲ್ವ, ಅದಕ್ಕೆ ಅವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕವರಲ್ಲಿ ತೆಗೆದು ಇಟ್ಕೊಂಡಿದ್ದೆ. ಈ ಕಡೆ ಯಾರು ತಗೊಳ್ಳಲ್ಲ, ಅವ್ರಿಗಾದ್ರೂ ಕೊಡೋಣ. ಬೇಳೆ ಸಾಂಬಾರು ರೆಡಿ ಆಯಿತು. ನಮ್ಮ ಮಕ್ಳಿಗೂ ಇಬ್ಬರಿಗೂ ಬಾಕ್ಸ್ಗೆ ಹಾಕಿ ಕಳಿಸಿದೆ. ಮತ್ತು ಇವಾಗ ಇವ್ರು ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರಲ್ವ. ಮತ್ತು ಮುಂತು ಮಾಮಿಡಾಕು ಅಂತ ಹೇಳ್ತಾರೆ, ಚಿಲ್ಕರ್ನೆ ಅದೇನೇನೋ ಹೇಳ್ತಾರೆ. ಇದು ಬಂದ್ಬಿಟ್ಟು ತೋಟದ ಹತ್ರ ಬೇಲಿಗೆ ಅರಳ್ಕೊಂಡಿರತ್ತೆ ಆ ಥರ ಸೊಪ್ಪು. ಇದು ತುಂಬಾ ಹೆಲ್ತ್ಗೆಲ್ಲ ತುಂಬಾ ಒಳ್ಳೆಯದು. ಇದು ಬಂದ್ಬಿಟ್ಟು ಏನು ಕಿಡ್ನಿ ಸ್ಟೋನು ಈ ಥರ ಎಲ್ಲ ಇರುತ್ತಲ್ಲ, ಕಿಡ್ನಿ ರಿಲೇಟಿವ್ಸ್ ಏನಾದರೂ ಇದ್ದರೆ ಇದೆಲ್ಲನೂ ಹೋಗುತ್ತೆ ಅಂತ ಹೇಳ್ತಾರೆ. ಕಿಡ್ನಿ ರಿಲೇಷನ್ಸ್ ಕಾಯಿಲೆಗಳಿಗೆ ಎಲ್ಲನೂ ಒಳ್ಳೆಯದು ಅಂತ. ಅದಕ್ಕೆ ಎಲ್ಲೋ ಅವರು ಕಿತ್ಕೊಂಡ್ಬಂದಿದ್ದಾರೆ. ಇವಾಗ ಇದನ್ನು ಗಟ್ಟಿಯಾಗಿ ಸೊಪ್ಪಿನ ಸಾಂಬಾರು ಮಾಡು ಅಂತ ಹೇಳಿದ್ದಾರೆ. ಬೇಳೆ ಸಾಂಬಾರು ಇದೆ, ನಾಳೆ ಮಾಡ್ತೀನಿ ಅಂದ್ರೂ ಇದು ಹಾಳಾಗೋಗ್ಬಿಡುತ್ತೆ ಸೊಪ್ಪು, ನೀನು ಮಾಡು ಅಂತ ಹೇಳಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅವರೇ ಕ್ಲೀನ್ ಮಾಡಿ ತೊಳೆದು ಕೊಟ್ಟು ಹೋಗಿದ್ದಾರೆ. ಇವಾಗ ಮಾಡೋಣ ಬನ್ನಿ. ನಾರ್ಮಲಾಗಿ ಸೊಪ್ಪಿನ ಸಾಂಬಾರು ಹೇಗೆ ಮಾಡ್ತೀನೋ ಹಾಗೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೋಡಿ, ಇನ್ನೂ ಒಂದ್ಸಲ ಈ ಕಡೆ ಬಂದಿದೆ. ನಾವು ಚಿಕ್ಕವರಿದ್ದಾಗ ಇದರಲ್ಲೆಲ್ಲ ಆಟ ಆಡಿಸ್ತಾಯಿದ್ರು, ಅದನ್ನೆಲ್ಲ ನೋಡೋಕ್ಕೆ ಊರೆಲ್ಲರೂ ಒಂದು ಹತ್ರ ಸೇರ್ತಾಯಿದ್ವಿ, ನೋಡ್ತಾಯಿದ್ವಿ. ಸೊಪ್ಪು ಕುಕ್ಕರ್ಗೆ ಹಾಕಿದ್ದೀನಿ, ಹಾಗೆ ಬೇಳೆ 1 ಕಪ್ ಬೇಳೆ ತಗೊಂಡಿದ್ದೀನಿ, ಹಾಗೆ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಟೊಮೊಟೊ 4 ಟೊಮೊಟೊ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಇವಾಗ ಹಾಕ್ತಾಯಿಲ್ಲ, ಮನೆಯಲ್ಲಿ ತೊಗೊಂಬಂದಿಲ್ಲ ಅದಕ್ಕೆ. ನೋಡಿ, ಇದಕ್ಕೆ ಅರಿಶಿನ ಪೌಡರು, ಹಾಗೆ ತರಕಾರಿ ಸಾಂಬಾರು ಪೌಡರ್ ಇರುತ್ತಲ್ವ ಅದು ಹಾಕಬೇಕು ನೋಡಿ. ಮತ್ತು ಉಪ್ಪು ಇದಕ್ಕೆ ಟೊಮೊಟೊನು 4 ಟೊಮೊಟೊ ಹಾಕಿ ಮತ್ತು ನೀರು ಹಾಕಿ 2 ವಿಜಿಲ್ಸ್ 3 ವಿಜಿಲ್ಸ್ ಆ ಥರ ಬರೆಸ್ಕೊಂಡ್ರೆ ಮತ್ತೆ ನಾವು ಅದನ್ನು ಚೆನ್ನಾಗಿ ನುಣ್ಣಗೆ ಮಾಡಿಬಿಟ್ಟು ಮತ್ತೆ ನಾವು ಒಗ್ಗರಣೆ ಕೊಟ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನಾರ್ಮಲಾಗಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ, ಈ ತರಕಾರಿ ಸಾಂಬಾರಲ್ಲೇ ಖಾರ ಪುಡಿನೂ ಇರುತ್ತೆ, ನೀವಿಲ್ಲ ಅಂದರೆ ಖಾರ ಪುಡಿನೂ ಹಾಕ್ಕೊಳ್ಳಿ. ಈ ಥರ ಹಾಕಿ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ನಾರ್ಮಲಾಗಿ ಸೊಪ್ಪಿನ ಸಾಂಬಾರು ಯಾವ ಥರ ಮಾಡೋದು ಅದೇ ಥರನೇ ನೋಡಿ, ಈ ಥರದ್ದು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೆಲ್ತ್ಗೂ ಒಳ್ಳೆಯದು ಈ ಸಾಂಬಾರು ಅನ್ನೋದು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇದರಲ್ಲಿ ಚೆನ್ನಾಗಿ ಈ ಥರ ಮಸದ್ಕೊಳ್ಳೋಣ, ಚೆನ್ನಾಗಿ ನುಣ್ಣಗೆ ಆಗಬೇಕು. ಆ ಥರ ಮಸದ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ, ಒಗ್ಗರಣೆಗೂ ಇಟ್ಟಿದ್ದೀನಿ. ನೋಡಿ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಲ್ವ, ಮತ್ತು ಇದನ್ನು ಈ ಥರ ಚೆನ್ನಾಗಿ
ಸುಟ್ಕೋಬೇಕು ನುಣ್ಣಗೆ. ಇಲ್ಲಾಂದರೆ ನೀವು ಗ್ರೈಂಡ್ರ್ ಆಗಲಿ ರುಬ್ಕೊಳ್ಳೋದಾಗಲಿ ಏನಾದ್ರೂ ಮಾಡಿದ್ರು ಆಗುತ್ತೆ. ನೋಡಿ ಹುಣಸೆ ಹಣ್ಣು, ಅದಕ್ಕೂ ರುಚಿಗೆ ತಕ್ಕಷ್ಟು ಹಾಕಿ ನೋಡಿ ಒಗ್ಗರಣೆ ಕೊಟ್ಕೊಂಡಿದ್ದೀವಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಹುಣಸೆ ಹಣ್ಣಿನ ರಸನೂ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊಪ್ಪಿನ ಸಾಂಬಾರೂ ಆಯಿತು. ಮತ್ತು ನಮ್ಮವ್ರು ತಿಂದು ಹೋದ್ರು ಕೆಲಸಕ್ಕೆ. ಮತ್ತು ಇಲ್ಲಿ ಬಂದುಬಿಟ್ಟು ನನಗೆ ಯಾರೋ ಐಬ್ರೋಗೆ ಎಲ್ಲನೂ ಬಂದಿದ್ದರು. ಸರಿ ನಾ ಅವ್ರಿಗೆ ಡೈರೆಕ್ಟಾಗಿ ಯಾಕೆ ಹಿಡಿಯೋದು ಅಂತ ಹೇಳ್ಬಿಟ್ಟು ಸೈಡಲ್ಲಿ ಹಿಡಿದೆ. ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು 6:30 ಆ ಥರ ಆಗಿದೆ ಟೈಮು ಬಂದ್ಬಿಟ್ಟು. ನಾನು ಇನ್ನು ಬೆಳಿಗ್ಗೆ ಎಲ್ಲನೂ ನೋಡಿದ್ರಲ್ಲ ಸೊಪ್ಪಿನ ಸಾಂಬಾರು ಮತ್ತು ಇದ್ಕಿದ ಬೇಳೆ ಸಾಂಬಾರು, ಮುದ್ದೆ, ರೈಸು ಆ ಥರ ಮಾಡಿದ್ದೆ. ಇನ್ನು ಮತ್ತು ಐಬ್ರೋಗೆ ಆ ಥರ ಬರ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಬಟ್ಟೆನ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ಅದೊಂದು ಕೆಲಸ ಇದೊಂದು ಕೆಲಸ ಇರ್ತಾವಲ್ಲ, ಆ ಥರ ಈ ಥರ ಮಾಡಿಕೊಂಡು ಇಷ್ಟೊಂದನ್ನ ಕಟ್ ಮಾಡಿದ್ದೀನಿ. ನೋಡಿ ಇದು ಒಬ್ಬರಿಗೂ ಇವ್ರನ್ನ ಈ ಮೆಜರ್ಮೆಂಟ್ ಬ್ಲೌಸು ಇದೊಬ್ಬರದು, ಎಲ್ಲ ಪ್ಲೈನ್ ಬ್ಲೌಸಸ್ಸೇ. ಮತ್ತು ಇದು ಅಷ್ಟೇ ಪ್ಲೈನ್ ಬ್ಲೌಸೇ. ಇದು ಈ ಎರಡು ಒಬ್ಬರು ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇದ್ದಾವೆ ಕಟ್ ಮಾಡೋಂಥವು. ಹೇಳಿದಾಗ ನನಗೆ ಒಂದೇ ಸಮನೆ ಕೂತ್ಕೊಂಡು ಕಟ್ ಮಾಡೋದು ಅಂದರೆ ಸೊಂಟ ನೋವು ಬಂದುಬಿಡುತ್ತೆ. ಸ್ಟಿಚ್ ಮಾಡಬೇಕಾದ್ರೆ ಮಾಡಿಬಿಡ್ಬೋದು, ಈ ಕಟ್ ಮಾಡೋದಂದ್ರೇ ತಲೆನೋವು ಯಾಕೋ ಆ ಥರ ಆಗುತ್ತೆ. ಅದಕ್ಕೋಸ್ಕರನೇ ಆ ಕಡೆ ಈ ಕಡೆ ಓಡಾಡಿಕೊಂಡು ಇಷ್ಟೊಂದನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗಲ್ಲ ಮತ್ತು ಸಾಯಂಕಾಲ ಆದರೆ ನೈಟಲ್ಲಿ ನೋಡೋಣ. ಆಲ್ಮೋಸ್ಟ್ ಕೆಲವೊಂದೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಅಂದರೆ ಮೊದಲು ಕೊಟ್ಟಿರೋವೆಲ್ಲ ಇದ್ದಾವೆ, ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ. ಟೈಮು ಆಗ್ತಾಯಿಲ್ಲ, ಹೇಳ್ದೆ ಅಲ್ವ, ಈ ಥರ ಅರ್ಜೆಂಟಾಗಿ ಬರ್ತವೆ ಎಲ್ಲನೂ ಬಟ್ಟೆ ಸ್ಟಿಚಿಂಗ್ ಮಾಡೋದು. ಅದಕ್ಕೆ ಈ ಥರ ಕೆಳಗಡೆ ಮನೆಯಲ್ಲೇ ಇಲ್ಲೇ ಲೈನಿಂಗ್ ಎಲ್ಲ ಹಾಕ್ಕೊಂಡಿರ್ತೀನಲ್ಲ, ಇಲ್ಲೇ ಕಟ್ ಮಾಡ್ತೀನಿ. ಇವಾಗ ಏನಾದರೂ ಅಡುಗೆ ಏನಾದರೂ ಮಾಡಬೇಕು ಹೋಗಿ. ನೋಡಿ ಬಟ್ಟು ಏನೋ ಇಟ್ಕೊಳ್ಳೋ ಹಂಗಿಲ್ವಲ್ಲ, ಇನ್ನು ಹಬ್ಬ ತನಕ ಬಟ್ಟು ಆ ಥರ ಇಟ್ಕೊಳ್ಳೋಂಗಿಲ್ಲ. ಆದರೂ ಇನ್ನು ಯಾಕೆ ಅಂತ ಸಿಂಪಲ್ಲಾಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಆಗ್ತಾಯಿದೆ. ಬನ್ನಿ ನಾವು ಹೋಗಿ ಏನಾದರೂ ಅಡುಗೆ ಕೆಲಸ ಆ ಥರ ಎಲ್ಲಾದರೂ ಮೇಲ್ಗಡೆ ಹೋಗಿ ಮಾಡೋಣ. ಅಡುಗೆ ಅಂದರೆ ಅದೇ ಸಾಂಬಾರಿದೆ, 2 ಸಾಂಬಾರೂ ಇದ್ದಾವೆ. ಅದಕ್ಕೇ ಮುದ್ದೆ ರೈಸು ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತು ಬಂದು ಏನಾದರೂ ಕೆಲವೊಂದನ್ನ ಏನಾದರೂ ಕಟ್ ಮಾಡ್ತೀನಿ. ಇಲ್ಲ ಈಗಲೇ ಸೊಂಟ ನೋವು ಬರ್ತಾಯಿದೆ, ಮಲ್ಕೊಂಡ್ಬಿಡ್ತೀನ, ನೋಡಬೇಕು. ನೋಡೋಣ, ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾಯಿರಿ. ನೋಡಿ ಈ ಥರ ಒಂದೊಂದು ಅದ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ ಅದನ್ನು ಕಟ್ಟಿ ಇಟ್ಬಿಟ್ರೆ ನಮಗೂ ಐಡಿಯಾ ಇರುತ್ತೆ ಈ ಥರ ಹೊರದೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಇದು ಒಬ್ಬರದು 5 ಬ್ಲೌಸಸ್ಸು ಒಬ್ಬರದು. ಇವರೇ ಅಮೌಂಟ್ ಏನೋ ಕೊಟ್ಬಿಟ್ಟಿದ್ದಾರೆ, ನಾನು ಸ್ಟಿಚ್ ಮಾಡೋಕ್ಕೇ ಆಗಲಿಲ್ಲ. ಮಧ್ಯದಲ್ಲಿ ಮ್ಯಾರೇಜ್ದು ಅದು ಇದು ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಲ್ಲ, ಅದಕ್ಕೋಸ್ಕರ ಇವತ್ತು ಕಟ್ ಮಾಡಿದ್ದೀನಿ. ಪ್ಲೈನ್ ಬ್ಲೌಸಸ್ ಅಲ್ವಾ, ಒಂದಿನ ಕೂತ್ಕೊಂಡ್ರೆ ಆಗ್ಬಿಡುತ್ತೆ. ಇಂಟ್ರೆಸ್ಟಾಗಿ ಕೂತ್ಕೊಂಡ್ರೆ ಈ ಥರ ಇದ್ದಾವೆ. ಇನ್ನು ಎಲ್ಲನೂ ಎತ್ತಿ ಇಟ್ಟು ಹೋಗೋಣ. ಅದೇ ಇಲ್ಲಿ ಕಟ್ ಮಾಡ್ತೀನಿ, ಅದಕ್ಕೋಸ್ಕರ ಇಲ್ಲೇ ಕೆಲವೊಂದು ಲೈನಿಂಗ್ಸ್ನ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಲೈನಿಂಗಿಗೆ ಯಾರಾದರೂ ಬಂದು ಕೇಳಿದರೆ ಇಲ್ಲಿರೋದು ಅಲ್ಲಿ ತೊಗೊಂಡೋಗಿ ಆ ಥರ ಎಲ್ಲನೂ ನೋಡಿ. ಇನ್ನೂ ಇದ್ದಾವೆ, ಇಲ್ಲಿನೂ ಕೆಲವೊಂದು ತಗೊಂಡು ಇಟ್ಟಿದ್ದೀನಿ. ಇದು ಎಲ್ಲನೂ ಕಟ್ ಮಾಡೋದು ಎಲ್ಲನೂ ಇವೆಲ್ಲನೂ ಇನ್ನೂ ಕಟ್ ಮಾಡಬೇಕು. ಇನ್ನೂ ಇದ್ದಾವೆ, ಅದಕ್ಕೆ
ಬ್ಲೌಸು ನೋಡಿ ಇನ್ನೂ ಒಂದು ಕಟ್ ಮಾಡಿದ್ದೀನಿ, ಅದರಲ್ಲಿ 5 ಬ್ಲೌಸನ್ನಲ್ಲಿ ಅದು ಎಲ್ಲನೂ ಇನ್ನು ಒಂದು ಟೈಮಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಬಿಟ್ರೆ ಮತ್ತೆ ಸ್ಟಿಚ್ ಮಾಡ್ಬೋದು ಅಂತ. ಒಂದೇ ಸಲ ಕೂತ್ಕೊಂಡ್ರೆ ಅದೇ ಈ ಥರ ಪ್ರಾಬ್ಲಮ್ ಆಗುತ್ತೆ. ನನಗೆ ಅವಾಗವಾಗ ಇದು ಮಾಡೋಕ್ಕಿಂತ ಒಂದ್ಸಲ ಕಟ್ ಮಾಡಿಬಿಡೋಣ ಅಂತ ಹೇಳಿ ನನ್ನ ಅನಿಸಿಕೆ. ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಸಾಂಗ್ ಬರ್ತಾಯಿದೆ, ವಿಡಿಯೋ ಕೇಳಿಸುತ್ತೋ ಏನೋ, ಅದು ಕೇಳಿಸ್ಬಾರ್ದು, ಕಾಪಿರೈಟ್ ಬರುತ್ತೆ ಸಾಂಗ್ಸು ಎಲ್ಲನೂ. ಇನ್ನು ಮೇಲ್ಗಡೆ ಅಂದರೆ ಆವಾಗಲೇ ಎಲ್ಲನೂ ಓಡಾಡ್ತಾ ಇದ್ದೆ ಅಲ್ವಾ, ಬೆಳಕ ಇತ್ತು. ಮೇಲ್ಗಡೆನೂ ಲೈಟ್ ಹಾಕಿಲ್ಲ, ಇನ್ನು ಹೋಗಿ ಹಾಕೋಣ. ಇನ್ನು ಇವು ಹಳೆ ಕೊಟ್ಟಿರೋಗಳನ್ನ ನಾರ್ಮಲ್ ರೇಟ್ಗೆ ಸ್ಟಿಚ್ ಮಾಡಿಬಿಟ್ಟು ಇನ್ನು ಹೊಸದಾಗಿ ಯಾವೆಲ್ಲ ಬರ್ತವೆ ಅವುಗಳಿಗೆ ಎಲ್ಲನೂ ಒಂದು 50 ರುಪೀಸ್ ಆ ಥರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವರ್ಕ್ ನೋಡಿದ್ರೆ ಜಾಸ್ತಿ ಇರುತ್ತೆ, ಮತ್ತು ಅದೇ ಅಮೌಂಟ್ ನೋಡಿದ್ರೆ ಕಡಿಮೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ. ನೋಡೋಣ, ಹೇಗೂ ಹೊಲಿತೀವಲ್ಲ, ಏನೋ ಹಾಗೆ ಈಗ ಹೊಲಿಯೋಂಗಿದ್ರೆ ಏನೋ ಅವ್ರು ಹೊಲಿಯೋದು ಹಾಗೆ ಇರುತ್ತೆ, ಅದಕ್ಕೆ ಅಂತ ಹೇಳಿ ಅಂದ್ಕೋಬೋದು. ಹೊಲಿತೀವಿ ಮತ್ತು ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲ, ಕಷ್ಟ ಇರುತ್ತೆ. ಅದು ನನಗೇನು ಅಷ್ಟು ಜಾಸ್ತಿ ಏನೂ ಬೇಕಾಗಿಲ್ಲ. ಸುಮ್ಮನೆ ಒಂದು 50 ರುಪೀಸ್ ಆ ಥರ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ, ಸೊಳ್ಳೆ ಬ್ಯಾಟು, ಸೊಳ್ಳೆ ಇರ್ತಾವಲ್ಲ, ಅದಕ್ಕೆ ನಾನು ಅರ್ಧ ಇದು ಜಾಕೆಟ್ ಹಾಕ್ಕೊಂಡೇ ಇರ್ತೀನಿ. ಇಲ್ಲಿ ಬಂದು ಹಿಂದೆನೇ ಬಂದು ಕಚ್ಚಿಬಿಡ್ತವೆ ಓಪನ್ ಇದ್ದರೆ. ಇಲ್ಲಿ ಎಲ್ಲನೂ ಅದು ಕೂದಲು ಮೇಲ್ಗಡೆ ಕಟ್ಬಿಡ್ತೀನಿ ಅಲ್ವಾ, ಇಲ್ಲಿ ಓಪನ್ ಇದ್ದರೆ ಇಲ್ಲಿ ಮತ್ತು ಇವುದೇ ಜಾಸ್ತಿ ಕಚ್ಚಿಬಿಡ್ತವೆ. ನಾವು ಮುಂದೆ ನೋಡ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ, ಹಿಂದ್ಗಡೆ ಬಂದು ಕಚ್ಚಿಬಿಡ್ತವೆ. ಮತ್ತು ಅದು ಬೇರೆ ಅಲರ್ಜಿ ಅದೊಂದು, ಅದಕ್ಕೋಸ್ಕರ ಈ ಥರ ಕವರ್ ಮಾಡ್ಕೊಂಬಿಡೋದು. ನೋಡಿ, ಲೈನಿಂಗ್ ಎಲ್ಲ ಈ ಕಡೆ ಒಂದು ಕಡೆ ಹಾಕ್ಕೊಂಡು ಇಟ್ಕೊಂಡು ಇದ್ದೀನಿ. ಇದು ಒಂದು ಸ್ಯಾರಿ ಇದೆ ಕಟ್ ಮಾಡಿರೋದ್ರಲ್ಲಿ. ಈ ಥರ ಎಲ್ಲ ಆಗ್ತಾ ಇದ್ದಾವೆ ನನ್ನ ಕೆಲಸ. ನಿನ್ನೆ ಎಲ್ಲನೂ ಅದು ಯೂನಿಫಾರಮು ಮತ್ತು ನಮ್ಮವ್ರದ್ದು ಬಟ್ಟೆ ಎಲ್ಲನೂ ಒಗೆದಾಕಿದ್ದೀನಿ. ಇವತ್ತೇನು ಒಗಿಲಿಲ್ಲ, ನನ್ನ ಬಟ್ಟೆ ಇದ್ದಾವೆ ಒಗಿಬೇಕಾಗಿತ್ತು. ಹಾಗೆ ಹೀಗೆ ಇದೇ ಥರ ಇದ್ದೋದೆ. ನೋಡಿ ಫ್ರೆಂಡ್ಸ್, ಇವಾಗ ಮೇಲೆ ಬಂದೆ. ಅಡುಗೆ ಕೆಲಸ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಮ್ಮವರು ಫೋನ್ ಮಾಡಿದ್ದಾರೆ, ಮೀನು ಇದ್ದಾವೆ ಅಂತ ಹೇಳಿಬಿಟ್ಟು ಕ್ಲೀನಿಂಗ್ ಮಾಡಿ ಕೊಟ್ಟಿದ್ದಾರಂತೆ. ಮೀನಿದ್ದಾವೆ ಅಂತೇಳಿ, ಅಂದರೆ ನಾನು ಮಸಾಲೆ ರೆಡಿ ಮಾಡ್ಕೋಬೇಕು. ಮತ್ತು ಹೇಳಿದೆ ತಗೊಂಬಂದ್ಬಿಟ್ಟಿದ್ಯಾ, ನಾವೇನು ಯಾವಾಗ ಮಾಡೋದು ಅಂತ ಹೇಳ್ತೀನಲ್ವ, ಅದಕ್ಕೋಸ್ಕರ ಮೀನಿದೆ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಕ್ಲೀನೂ ಮಾಡಿಬಿಟ್ಟಿದ್ದಾರೆ, ಮೀನಿದ್ದಾವೆ ಅಂತ ಹೇಳಿಬಿಟ್ಟು ಅಷ್ಟೇ. ಫೋನ್ ಕಟ್. ಮತ್ತೆ ಅಂದರೆ ಮಸಾಲೆ ಮಾಡಬೇಕು, ಇಲ್ಲ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಏನೂ ಇಲ್ಲ, ಅಂದರೆ ಗೊತ್ತು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಥರ. ಇನ್ನೇನು ಮಾಡೋದು ನೋಡಿ, ಬೆಳಿಗ್ಗೆ ಇದ್ಕಿದ ಬೇಳೆ ಸಾಂಬಾರು ಮಾಡಿದೆ, ಮತ್ತು ಆ ಸೊಪ್ಪು ಮೆಡಿಸನ್ ಅಂದರೆ ಸೊಪ್ಪಿನ ಸಾಂಬಾರು ಇತ್ತಲ್ವ, ಅದು ಬೇಡ, ನಾಳೆ ಯಾವಾಗಾದರೂ ಮಾಡೋಣ, ಇವತ್ತು ಇದ್ಕಿದ ಬೇಳೆ ಸಾಂಬಾರು ಇದೆಯಲ್ಲ ಅಂತ ಹೇಳಿದೆ. ಕೇಳಲಿಲ್ಲ, ನನಗೆ ಸೊಪ್ಪಿನ ಸಾಂಬಾರೇ ಬೇಕು ಅಂತ ಹೇಳಿದ್ರು. ಇದು ಮಾಡಲೇಬೇಕು ಅಂತ, ಗಟ್ಟಿಯಾಗಿ ಮಾಡಿಬಿಡು ತಿಂದೋಣ ಅಂತ ಹೇಳ್ಬಿಟ್ಟು. ಸರಿ, ಅದು ಆಯಿತಾ, ಇದಾಯ್ತು ನೋಡಿ. ಇವಾಗ ಮತ್ತೆ ಮೀನು ಸಾಂಬಾರು, ಇನ್ನು ಅದಕ್ಕೆ ರೆಡಿ ಮಾಡ್ಕೋಬೇಕು. ಮೀನು ಸಾಂಬಾರು ಯಾವ ಥರ ಮಾಡೋದೇನು ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಅಂದರೆ ನಾನು ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಕ್ಲೀನ್ ಇಟ್ಕೊಂಡು ಮತ್ತೆ ಎಲ್ಲನೂ ಮಿಕ್ಸಿಗೆ ಹಾಕೋದು ಆ ಥರ ಏನು ಮಾಡಲ್ಲ.
ಒಂದೊಂದ್ಸಲಿ ಆ ಥರ ಇವಾಗ ಧನಿಯಾ ಪುಡಿ ಇದ್ದರೆ ಧನಿಯಾ ಪುಡಿ ಖಾರ ಪುಡಿ ಹಾಕಿ ಇವುಗಳನ್ನ ಎಲ್ಲನೂ ಒಂದೇ ಸರಿ ಇದು ಮಾಡ್ತೀವಿ. ಧನಿಯಾ ಪುಡಿ ಖಾರ ಪುಡಿ ಆಗೋಗಿದ್ರೆ ಈ ಥರ ಧನಿಯಾ ಇದ್ರೇ ನಾನು ಅದರಲ್ಲೇ ಹಾಕ್ಬಿಡ್ತೀನಿ. ಅಂದರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಮೊದಲು ಅವು ಎರಡನ್ನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಮೇಲೆ ಅದ್ರ ಜೊತೆಗೇ ನಾವು ಉಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಅದಕ್ಕೆ ಹಾಕಿ ರುಬ್ಕೊಂಡ್ರೆ ಆವಾಗ ಚೆನ್ನಾಗಿ ಇದಾಗಿರುತ್ತೆ, ನುಣ್ಣಗಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತೀನಲ್ವಾ. ಅದಕ್ಕೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಒಂದು ಹತ್ರ ಹಾಕಿ ತೋರ್ಸೋಕ್ಕೆ ಕಷ್ಟ ಆಗುತ್ತೆ ನೋಡಿ. ಈ ಥರ ಅರ್ಜೆಂಟಾಗಿ ಈ ಥರ ಹೇಳ್ತಾರಾ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅರ್ಜೆಂಟಲ್ಲಿ ಎಲ್ಲ ಕೆಲಸಗಳು ಮಾಡಬೇಕಾಗತ್ತೆ. ಆ ಥರ ಇರತ್ತೆ ನನ್ನ ಕೆಲಸ. ಬಿಡಿ, ಅವ್ರಿಗೆ ಮೀನು ಅಂದರೆ ಇಷ್ಟ. ಅಂದರೆ ನಾವು ತಿಂತಾಯಿದ್ವಿ ಮೊದಲು, ಯಾಕೋ ಈಗ ಬರ್ತಾ ಮೀನಿನ ಅಂದರೆ ಮಾಡ್ತೀನಿ, ನಾನೇ ಮಾಡೋದು ಎಲ್ಲನೂ. ಆದರೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮೊದಲಾದರೆ ನಮ್ಮಪ್ಪ ಅವ್ರು ಏನು ತಗೊಬರ್ಬೇಕು ಅಂತ ಹೇಳಿದ್ರೆ ಮೀನು ಅಂತ ಹೇಳ್ತಾ ಇದ್ವಿ. ಅಷ್ಟೊಂದು ತಿಂತಾಯಿದ್ವಿ ಯಾವಾಗಲೂ. ಮೀನು ಸಾಂಬಾರು ಮೀನೇ ತಿಂತಾ ಇದ್ದಿದ್ದು. ಇವಾಗ ಯಾಕೋ ಅಷ್ಟೊಂದು ಇಂಟ್ರೆಸ್ಟೇ ಬರ್ತಾಯಿಲ್ಲ. ಅಂದರೆ ನಾವು ತಿಂತಾಯಿದ್ವಿ ಫ್ರೆಂಡ್ಸ್, ಅದೇನೋ ಒಂಥರ ಮಾರೂಲು ಅಂತ ಹೇಳ್ತಾರಲ್ಲ, ತೆಲುಗಲ್ಲಂತಾರೆ. ಅದನ್ನು ಹೀಗೆ ಒಂದ್ಸಲಿ ತೊಗೊಂಬಂದಿದ್ರೆ ಹೀಗೆ ಹೇಳಿದರು, ಇದಕ್ಕೆ ಏನೇನೋ ಹಾಕಿ ಬೆಳೆಸ್ತಾರೆ ದೊಡ್ಡವಾಗೋಕ್ಕೆ ಅಂತ ಹೇಳ್ಬಿಟ್ಟು. ಅದೇ ವಿನಃ ಅದನ್ನು ಕೇಳಿಬಿಟ್ಟು ಮತ್ತೆ ಮೀನು ಅಂದ್ರೇ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟಿದೆ. ಆದರೆ ಹೇಳ್ತಾರೆ ಇದು ನಮ್ಮ ಚಿನ್ನ ಇದು ಕೆರೆಯಲ್ಲಿ ತೊಗೊಂಬಂದಿರೋದೆ ಅಂತ ಹೇಳಿ ಎಲ್ಲನೂ ತೊಗೊಂಬಂದ್ರೂ, ಕೆರೆ ಮೀನೇ ತೊಗೊಂಬಂದ್ರೂ ಆ ಇಂಟ್ರೆಸ್ಟೇ ಹೊಟ್ಟೋಗಿದೆ. ಆ ಥರ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ನಮ್ಮ ಚಿನ್ನ ಯಾರ್ದು ಮೇಲೇನೋ ಜಗಳಕ್ಕೆ ಹೋಗಿದೆ, ಅಂದರೆ ನಾಯಿ ಮೇಲೇ. ಜನರನ್ನ ನಾವು ಸುಮ್ಮನೆ ಬೆದರಿಸುತ್ತೆ, ಅಂದರೆ ಹೋಗುತ್ತೆ. ನಾವು ಯಾರು ಇಲ್ಲದೆ ಹೋದರೆ ಅದನ್ನು ಏನು ಬೈಯೋದು ಹೊಡೆಯೋದು ಆ ಥರ ಮಾಡಬಾರ್ದು. ಎದುರಿಸಿದಷ್ಟು ಅದು ಇನ್ನೂ ಇದಾಗೋದು ಜಾಸ್ತಿ ಹಂಗಾಗೋದು ಆ ಥರ. ಈ ಥರ ಎಲ್ಲ ಇದೆ ಫ್ರೆಂಡ್ಸ್, ಹೇಳ್ದೆ ಅಲ್ವಾ. ಆ ಥರ ಮೀನು ಸಾಂಬಾರು ಅಂದರೆ ಆವಾಗ ಅಷ್ಟೊಂದು ಇಷ್ಟಪಟ್ಟು ತಿಂತಾಯಿದ್ವಿ. ಇವಾಗ ಯಾಕೋ ಎಷ್ಟೇ ಕೆರೆಯಲ್ಲಿ ಅದು ಇದು ಅಂತ ಹೇಳಿ ಎಷ್ಟೇ ಹೇಳಿದ್ರೂ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ. ಸರಿ, ಇನ್ನು ಬನ್ನಿ ಸಾಂಬಾರಿಗೆ ರೆಡಿ ಮಾಡೋಣ. ಒಂದು ಕಡೆ ಮುದ್ದೆಗೆ ಇಟ್ಟು ಮುದ್ದೆ ರೈಸು ಇಟ್ಟು ಮಸಾಲೆನ ರೆಡಿ ಮಾಡೋಣ. ಇನ್ನು ಅದು ಹೇಗಂದರೆ ಮಸಾಲೆನ ಫಸ್ಟ್ ಕುದಿಸ್ಬಿಟ್ಟು ಮತ್ತೆ ಅಲ್ವಾ ಮೀನು ಹಾಕೋದು. ಇನ್ನು ಅವ್ರು ಬರೋಷ್ಟರೊಳಗಡೆ ಅದನ್ನು ಎಲ್ಲನೂ ಮಾಡಿದ್ರೆ ಸರಿ ಆಗುತ್ತೆ, ರುಬ್ಕೊಂಡ್ರೆ. ಇವಾಗ ಬಂದ್ಬಿಟ್ಟು ಟೈಮು 7:04 ಆಗಿದೆ ಕರೆಕ್ಟಾಗಿ. ಮತ್ತು ನಮ್ಮ ಹುಡುಗಿ ಹಾಲು ತೊಗೊಂಬಂದು ಕೊಟ್ಲು ಡೈರಿನಲ್ಲೇ. ಇನ್ನು ಒಂದು ಲೋಟ ಕಾಫಿ ಏನಾದರೂ ಕುಡಿಯುತ್ತಾ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇನ್ನು ಮೀನು ಸಾಂಬಾರು ಮಾಡೋಣ ಬನ್ನಿ. ನೋಡಿ ಹೇಗೆಲ್ಲ ಇದೀನಲ್ವ, ಬೊಟ್ಟೆ ಇಟ್ಕೊಂಡಿಲ್ಲ. ಕುಂಕುಮ ಇಟ್ಕೊಂಡ್ರೇ ಅದೊಂಥರ ಅಲ್ವಾ. ಕೆಲವರೆಲ್ಲ ಎಷ್ಟು ಇಟ್ಕೊಳ್ತಾರೆ ಇವಾಗ, ಅದು ಯಾಕೋ ಗೊತ್ತಿಲ್ಲ. ನಾನು ಹೇಳಿ ಇವಾಗ ಚೆನ್ನಾಗಿದೆಯಾ, ಕುಂಕುಮ ಎಲ್ಲನೂ ಇಟ್ಕೊಂಡ್ರೆ ಚೆನ್ನಾಗಿರುತ್ತಂತ. ನಮ್ಗೆ ಅದೇ ಥರನೇ ಇಷ್ಟ. ಇವಾಗ ಕೆಲವರೆಲ್ಲ ಕೇಳ್ತಾರಲ್ವ, ಬಳೆ ಎಲ್ಲನೂ ಏನು ಇಷ್ಟಿಷ್ಟು ಹಾಕ್ತೀರಾ ಅಂತ ಹೇಳಿ, ಎಲ್ಲನೂ ಬಳೆ ಕೈ ತುಂಬ ಬಳೆ ಹಾಕ್ತೀರಾ, ಮತ್ತು ಈ ಥರ ಎಲ್ಲನೂ ಬೊಟ್ಟು ಎಲ್ಲನೂ ಇಟ್ಕೊತೀರಾ ಅಂತ ಹೇಳಿ. ನಮ್ಮಪ್ಪ ಯಾವ ಥರ ಗೊತ್ತಾ, ಅದೇನು ಹೆಣ್ಣು ಮಗುಗೆ ಹಣೆಯಲ್ಲಿ ಕುಂಕುಮ, ಕೈಯಲ್ಲಿ ಬಳೆ, ತಲೆಯಲ್ಲಿ ಹೂವು ಇಟ್ಟರೆ ಹೆಣ್ಣು ಮಗುಗೆ ಲಕ್ಷಣ ಅಂತ ಹೇಳಿ ಹೇಳ್ತಾಯಿದ್ರು. ಅದಕ್ಕೋಸ್ಕರನೇ ಕೈಯಲ್ಲಿ ಯಾವಾಗಲೂ ಬಳೆ ಇರಬೇಕಾಗಿತ್ತು, ಹಣೆಯಲ್ಲಿ ಚೆನ್ನಾಗಿ ಕಾಣಿಸೋ ಥರ ಬೊಟ್ಟು ಇಡಬೇಕಾಗಿತ್ತು. ಇವಾಗ ಎಲ್ಲೇ ಆಗಲಿ ಎಲ್ಲಿಗೆ ಆಗಲಿ ಕರ್ಕೊಂಡೋದ್ರೂ ನಮ್ಮಪ್ಪ ಹೂವು ತೆಗೆದು ಕೊಡ್ತಾರೆ ನಮಗೆ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನ ಕರ್ಕೊಂಡೋದ್ರು ಅಷ್ಟೇ, ನಾವು ಹೋದ್ರೂ ಅಷ್ಟೇ. ಇವಾಗ ಹಬ್ಬಗಳ ಟೈಮಲ್ಲಿ ಎಲ್ಲನೂ ಮನೆಗೇ ತಂದು ಕೊಡ್ತಾಯಿದ್ರು. ಮತ್ತು ನಾವು ಗಿಡಗಳು ಬೆಳೆಸ್ತಾ ಇದ್ವಲ್ಲ, ಆಚೆಯಿಂದ ಬರೋ ಅಷ್ಟೇ ಇರ್ತಾ ಇರಲಿಲ್ಲ, ಅಷ್ಟೊಂದು ಬೆಳೀತಾ ಇದ್ವಿ. ಗಿಡಗಳೆಲ್ಲನೂ ನೆಟ್ಟು ಎಲ್ಲನೂ ಇದು ಮಾಡ್ತಾಯಿದ್ವಿ. ಇನ್ನು ನಮ್ಮ ಅಪ್ಪನೂ ಆ ಥರ ತೊಗೊಂಬರ್ತಾಯಿದ್ರು. ಆ ಥರ ರೂಢಿ ಆಗೋಗಿದೆ ಚೆನ್ನಾಗಿ. ಕುಂಕುಮ ಮತ್ತು ಬಳೆ ಎಲ್ಲ ಹಾಕಿ. ಕೆಲವರೆಲ್ಲ ಕೇಳ್ತಾರೆ, ಯಾವಾಗಲೂ ನಿನ್ನ ಕೈಯಲ್ಲಿ ಬಳೆ ಹಂಗೇ ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು, ನಿನ್ಗೆ ರೂಢಿ ಆಗೋಗಿದೆ ಅಂತ ಹೇಳ್ಬಿಟ್ಟು. ನಮಗೇನೆಲ್ಲ ಬೇಕು ಎಲ್ಲನೂ ಹಬ್ಬದ ಟೈಮಲ್ಲಿ ಎಲ್ಲನೂ ನಮ್ಮ ಅಪ್ಪ ಅವರೇ
ಸ್ಟಿಕ್ಕರಿಂದ ಹಿಡಿದು ಎಲ್ಲನೂ ತಂದು ಕೊಡ್ತಾಯಿದ್ರು. ನಾವೆಲ್ಲ ಹೋಗಿ ಆ ಥರ ಸಿಟಿಗೆಲ್ಲ ಓಡಾಡಿ ಹೋಗಿ ತಗೊಂಬಂದು ಇದು ಮಾಡ್ತಾ ಇರಲಿಲ್ಲ. ನಮ್ಮ ಅಪ್ಪ ಅವರೇ ತಗೊಂಬಂದು. ನಾವು 3 ಜನ ಅಕ್ಕನ ತಂಗಿರೂ ಹಾಗೆ ಬಟ್ಟಿಟ್ಕೊಂಡು ಕೈ ತುಂಬ ಬಾಳೆ ಹಾಕ್ಕೊಂಡು ಇರ್ತೀವಿ. ನಾವು 3 ಜನನೂ ನೋಡಿರ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಇನ್ನು ಏನಾದರೂ ಅಂದರೆ ಮೇನ್ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ತೀನಿ. ಆದಷ್ಟು ಏನೆಲ್ಲ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಮೇನ್ ಸಾಂಬಾರಿಗೆ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇಷ್ಟೂ ನೋಡಿ, ಕಳ್ಳೆಪಪ್ಪು ತೊಗೊಂಡಿದ್ದೀನಿ, ಹಾಗೆ ಹಸಿ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಧನಿಯಾ, ಒಣಮೆಣ್ಸಿನ್ಕಾಯಿ ಮತ್ತು ಮೆಂತ್ಯ ಸ್ವಲ್ಪ, ಚಕ್ಕೆ ಲವಂಗ ಸ್ವಲ್ಪ ಮತ್ತು ಕೊತ್ತಂಬರಿ ಇಷ್ಟೂ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ರುಬ್ಕೊಳ್ಳೋಂಗಿದ್ರೆ ರುಬ್ಕೊಳ್ಬೋದು, ಹಾಗೆ ಗ್ರೈಂಡರ್ ಇದ್ದರೆ ಗ್ರೈಂಡರ್, ಇಲ್ಲ ಮಿಕ್ಸಿ ಆಗಲಿ. ಈ ಥರ ಚೆನ್ನಾಗಿ ನುಣ್ಣಗೆ ಈ ಥರ ಅಂದರೆ ತರಿಯಾಗಿರಬೇಕು ಫ್ರೆಂಡ್ಸ್, ಯಾವುದ್ರಲ್ಲಿ ರುಬ್ಬಿದ್ರೂ. ಇವಾಗ ಅದು ರುಬ್ಕೊಂಡಿದ್ದೆಲ್ಲ ಆಗಿದೆಯಲ್ಲ, ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಗೆ ಹುಣಸೆ ಹಣ್ಣು ನೆನೆಸಿ ಇಟ್ಟಿದ್ದೀನಿ, ಅದು ಹುಣಸೆ ಹಣ್ಣಿನ ರಸನೂ ತೆಗೆಯೋಣ. ಮೊದಲು ಮೇಯ್ನು ಅಂದರೆ ಮೀನಿಗೆ ಅಂದರೆ ಹುಣಸೆ ಹಣ್ಣಿನ ರಸನೇ ಅಲ್ವಾ ಮೇಯ್ನು. ಅದಕ್ಕೆ ನಾನಿವಾಗ ಕಡಲೆಪಪ್ಪು ಮತ್ತು ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ಇವುಗಳನ್ನೆಲ್ಲನೂ ಜಾಸ್ತಿ ಹಾಕಿರ್ತೀನಲ್ವ. ಇವರು ಅಷ್ಟೇ ಒಂದು 3-4 kg ತೊಗೊಂಬಂದ್ಬಿಟ್ಟಿದ್ದಾರೆ. ಇನ್ನು ಅದೆಲ್ಲ ಮಸಾಲೆ ಅದು ಬೇರೆ ಗಟ್ಟಿ ಇರಬೇಕು. ಇದು ಮೀನು ಸಾಂಬಾರು ಎಷ್ಟೇ ಇದು ಮಾಡಿದ್ರೂ ತೆಳುವಾಗ್ಬಿಡತ್ತೆ. ಅದಕ್ಕೋಸ್ಕರ ಕಡಲೆಪಪ್ಪು ಆಲ್ಮೋಸ್ಟ್ ಎಲ್ಲ ಮಸಾಲೆ ರುಬ್ಬಿ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಹಾಕ್ತೀನಿ. ಯಾಕಂದರೆ ಅದು ಸಾಂಬಾರು ಗಟ್ಟಿ ಬರುತ್ತೆ. ನಮ್ಮವ್ರಿಗೆ ಗಟ್ಟಿ ಇರಬೇಕು ಸಾಂಬಾರು, ಅದಕ್ಕೋಸ್ಕರ. ನೋಡಿ, ಇವಾಗ ಒಗ್ಗರಣೆನ ಹಾಕ್ಕೊಂಬಿಟ್ಟು ಹಾಗೆ ನಾವು ರುಬ್ಕೊಂಡಿರೋಂಥ ಮಸಾಲೆನೂ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ. ರುಬ್ಬೋವಾಗ ಅರಿಶಿನ ಪುಡಿ ಹಾಕಿರ್ಲಿಲ್ವಲ್ಲ, ಇವಾಗ ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕುದಿಸ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು, ಮತ್ತು ಹಿಂದೆನೇ ಹಾಕ್ಬಿಡ್ಬಾರ್ದು. ನೋಡಿ, ಇವಾಗ ಬಂದ್ಬಿಟ್ಟು ಹಸಿ ಕೊತ್ತಂಬರಿನೂ ಹಾಕಿದ್ದೀನಿ, ಹಾಗೆ ಹಸಿ ಕರಿಬೇವು ಇವಾಗ ಚಿಗುರ್ತಾ ಇದೆಯಲ್ಲ, ಚೆನ್ನಾಗಿ ಎಳೆದು ಚೆನ್ನಾಗಿದೆ, ಅದನ್ನು ತೊಗೊಂಬಂದು ಹಾಕಿದೆ. ಹಾಗೆ ಕೊತ್ತಂಬರಿ ನಮ್ಮ ಯಜಮಾನರು ಒಂದು ಕಟ್ಟಿದ್ರೆ ಆ ಒಂದು ಕಟ್ಟೂ ಹಾಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಕೊಟ್ಟಿದ್ದಾರೆ. ಬಂದು ಅವರೇ ನೋಡಿ ಇವಾಗೆಲ್ಲ ಕುದಿದಿದೆ ಮೀನೆಲ್ಲನೂ. ಉಪ್ಪು, ಅರಿಶಿನ ಪುಡಿ ಮತ್ತು ಇದು ಮುದ್ದೆ ಮಾಡ್ತೀವಲ್ಲ ರಾಗಿ ಹಿಟ್ಟು, ಈ 3ನೂ ಸೇರಿಸಿ ಚೆನ್ನಾಗಿ ತೊಳೆದು ಅವರೇ ಕೊಟ್ಟಿದ್ದಾರೆ. ನೋಡಿ, ಇವಾಗ ಸಾಂಬಾರು ಅನ್ನೋದು ಮಸಾಲೆ ಚೆನ್ನಾಗಿ ಕುದಿದಿದೆ ಅಲ್ವಾ, ಅದಕ್ಕೆ ಮೀನನ್ನ ಸೇರಿಸ್ತಾ ಇದ್ದೀನಿ ಒಂದೊಂದಾಗಿ. ಇವಾಗ ಎಲ್ಲ ಬಗ್ಸಿದ್ದೀವಿ ಅಂದ್ಕೊಳ್ಳಿ, ಅದರಲ್ಲಿರೋ ನೀರೆಲ್ಲನೂ ಹೋಗಿ ಬೀಳತ್ತಲ್ವ. ಇದು ಮೊದಲೇ ಖಾಲಿ ಮೀನು ಹಾಕಿದ್ರೇ ನೀರು ಅನ್ನೋದು ಬಿಟ್ಕೊಳ್ಳುತ್ತೆ. ಹಾಗೆ ಇದನ್ನು ಸೇರಿಸಿದ್ರೆ ಇನ್ನು ನೀರೇನಾದರೂ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಅಂದರೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಹಾಕಿ ತಿರುಗಿಸ್ಕೊಂಬಿಡ್ಬಾರ್ದು. ಯಾಕಂದರೆ ಅದು ಮೊದಲೇ ಮೀನು ಹಾಕಿದ ಸ್ವಲ್ಪ ಹೊತ್ತಿಗೆಲ್ಲನೂ ಅದು ಕುಕ್ ಆಗಿಬಿಟ್ಟಿರತ್ತೆ ಅಲ್ವಾ, ಅದಕ್ಕೆ. ಇಲ್ಲಾಂದರೆ ನುಣ್ಣಗಾಗ್ಬಿಡತ್ತೆ. ನಾವು ಹೆಂಗಂದ್ರೆ ಹಂಗೆ ಹಾಕಿ ಕದಲಿಸ್ಬಿಟ್ರೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು ಕಡೆಯಿಂದ ಈ ಥರ ಸ್ಪೂನ್ ಥರ ಇರೋದು ಈ ಥರ ಗರಿಟೆ ಥರ ಇರೋದು ಮಾಡಬಾರ್ದು, ಸ್ಪೂನ್ ಥರ ಇರೋದನ್ನು ಹಾಕಿ ಕಲಿಸ್ಕೊಳ್ಳೋದು. ಮತ್ತು ನೋಡಿ, ಇನ್ನೊಂದು ಕಡೆ ಬೆಳಗ್ಗೆ ಸಾಂಬಾರು ಮಾಡಿದ್ದೆಲ್ಲ ಇತ್ಕಿದ ಬೇಳೆ ಸಾಂಬಾರು ಮತ್ತು ಸೊಪ್ಪಿನ ಸಾಂಬಾರು, ಅದನ್ನು ಅಷ್ಟೇ ಕುದಿಸಿ ಇಡೋಣ. ಕುದಿಸಿ ಇಟ್ಟರೆ ಬೆಳಗ್ಗೆಗೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಹಾಗೇ ಇನ್ನು ನನ್ನ ಮಗ ಮೀನು ಸಾಂಬಾರು ಅವನು ಅಷ್ಟು ಹೆಚ್ಚಾಗಿ ಇಷ್ಟಪಡೋದಿಲ್ಲ, ಅವನು ತಿನ್ನೋದಿಲ್ಲ. ಮತ್ತು ನಮ್ಮ ಯಜಮಾನ್ರು ಆ ಥರ ನಮ್ಮ ಯಜಮಾನ್ರು ಇದು ತಿಂತಾರೆ, ಮೀನು ಸಾಂಬಾರು. ನೋಡೋದಲ್ಲ, ಮೀನು ಸಾಂಬಾರು ಟೇಸ್ಟಿ ಮೀನು ಸಾಂಬಾರು ರೆಡಿ ಆಯಿತು, ಕುದಿಸಿ ಇಟ್ಟಿದ್ದೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿನೇ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನಿಮಗೆ ಹಾಕಿದ್ದೀನಿ, ತೋರಿಸಿದ್ದೀನಿ. ಹಾಗೆ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ